ಅಲ್ಲ ಓಡ್ಸಕ್ ಬರಲ್ಲ ಗುದ್ಬಿಡೋಣ ಅಂತ ನೀನು ಹೇಳಿ ಹಿಂಗ್ ಹೇಳಿನೇ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. हमारा फोटो नहीं आना बस बच्चे नहीं वहाँ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಹಾಕ್ತೀನಿ. ಇವಾಗ ನಮ್ಗೊಂದು ಲೋಡ್ ಐತೆ, ನಮ್ಮ ಗಾಡಿ ಅಲ್ಲಿ ನಿಂತೈತೆ ಮುಂದೆ. ಲೋಡ್ ಮಾಡಬೇಕು, ಅದಕ್ಕೆ ಡಾಕಿಗೆ ಹಾಕ್ತೀನಿ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ, ಹೇಳ್ತೀನಿ. ಇವತ್ತು ಗಾಡಿಗಳೇ ಇಲ್ಲ ಇಲ್ಲಿ. ಇವು 1, 2 ಇವೆಲ್ಲ 3 ಗಾಡಿ ಕಂಪ್ನಿ ಗಾಡಿ. ಇದೊಂದು ಗಾಡಿ ರಾಜಸ್ಥಾನಿಂದ ಬಂದೈತೆ, ಅನ್ಲೋಡ್ ಆಗ್ತೈತೆ. $128 ಎಲ್ಲಿಗೆ ಗೊತ್ತಿಲ್ಲ, ನಿಂಗೇನು ಗೊತ್ತಿಲ್ಲ, ಸುಮ್ಮನೆ ಲೋಡ್ ಮಾಡಿಸೋದಷ್ಟೇ. ಲೋಟಸ್ ಲಾಜಿಸ್ಟಿಕ್ಸ್ ಎಲ್ಲಿ ಚಾಮರಾಜಪೇಟ. ಇದರಲ್ಲಿ ಅಡ್ರೆಸ್ ಚಾಮರಾಜಪೇಟೆ ಅಂತ ಐತೆ, ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. 128 ಬಾಕ್ಸು, 3.5 ಟನ್ ಮೆಟೀರಿಯಲ್ಸ್. लोडिंग हो रहा है, लोडिंग ಆಗ್ತೈತೆ ನಮ್ಮ ಗಾಡಿಗೆ. ए भाई 3 लाइन क्यों डाल दिया? 2 लाइन डाल के पीछे वेट ज़्यादा होना है मेरा को. अभी एक बार सामने हो जाएगा तो 16 पीछे 2 लाइन डाल के पीछे ज़्यादा वेट डालो. हाँ आगे कम करो. हाँ आगे 12 मतलब आगे वेट कम करो, पीछे ज़्यादा करो. 12 कितना है? 12. हाँ 12 है क्या? 12 2 में 16 हो गया ना, बाकी 12 आपको पीछे ज़्यादा डालेंगे. ಸ್ನೇಹಿತರೆ, ಇಷ್ಟು ಐಟಮ್ ಒಳಗಡೆ ಐತೆ. ಇದೆಲ್ಲ ನಾನೇ ಹೊಡಿಬೇಕು ಅಂದರೆ ನನ್ನ ಕೈಲಿ ಆಗಲ್ಲ. ಇಷ್ಟೆಲ್ಲ ನಾನೇ ಖಾಲಿ ಮಾಡಬೇಕು. ನಮಗೆ ಗೊತ್ತಿಲ್ಲದಂಗೆ ಇವರು ಸದ್ದಿಲ್ದಂಗೆ ಬಂದು ಆ ಗಾಡಿನಲ್ಲಿ ಲೋಡ್ ಹೊಡಿತಾವ್ರೆ. ಫೋಟೋಲ್ ಮಾಡ್ರಿ ನೀವು, ಇಲ್ಲೆಲ್ಲ ಬರಬೇಡ್ರಿ ಅಂದ್ರೆ ಕೇಳಲ್ಲ. ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ಬಂದಿಲ್ಲ. ಚಿಕ್ಕ ಗಾಡಿ ಗುರು, ಹಂಗೆಲ್ಲ ಹೇಳ್ಬೇಡ. ಟಾಟಾ ಐತೆ ಸ್ನೇಹಿತರೆ, ಇವರೇ ಗೋಡನ್ ಓನರು. ಸುಮ್ಮನೆ ಡ್ರೈವರ್ ಥರ ಬಟ್ಟೆ ಹಾಕೊಂಡವ್ರು ಅಷ್ಟೇ. ಇದೆಲ್ಲ ನಮ್ಮ ಇವ್ರು ಲೋಡ್ ಕೊಡಿ. ಇವ್ರು ಏನು ಹೇಳೋದು ಅದೇ ಆಗೋದು ಕೆಲಸ. ಇವರೇ ಓನರು. ಅಣ್ಣ ಎಷ್ಟಣ್ಣ ಗಾಡಿ ಇರೋದು ನಿಮ್ದು? ಎಷ್ಟು ಗಾಡಿ ಇರೋದು ಟೋಟಲ್ ಎಷ್ಟು ಗಾಡಿ? ಒಂದಿಲ್ಲ ಬ್ರೋ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹಿಂಗೆ ಹೇಳಿನೇ ಒಳ್ಳೆ ದುಡ್ಡು ಮಾಡ್ಬಿಟ್ರು ನೀವು. 20 ಗಾಡಿ ಇರೋದು ಇವ್ರದ್ದು. ಚಿಕ್ಕ ವಯಸ್ಸಿಗೆ ಸಣ್ಣ ವಯಸ್ಸಿಗೆ ಬೇಜಾನ್ ದುಡ್ಡು ಮಾಡಿ ಇವ್ರು ಬೆಂಗಳೂರಿಗೆ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳೆ ನಿಂತವ್ರೆ ಅಂದರೆ ಅದಕ್ಕೆ ಇವರ ಶ್ರಮ, ಇವ್ರು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಅಣ್ಣ ಈ ಕಡೆ ತಿರುಗಿ ಒಂದು ಮ್ಯೂಸಿಕ್ ಹಾಕ್ತೀನಿ. ಪ್ರೇಮ ಚಂದಮ ನೋಡಿ, ಓನರ್ ಹೇಳ್ತವ್ರು ಫ್ರೀ ಅಂತೆ. ಲೋಡ್ ಆಗೈತೆ. ಇದು ಬಿಲ್ಲು ಇವೇ ಬಿಲ್ ಮಾಡಕ್ಕೆ ಕೊಟ್ಟಿದ್ದೀನಿ. ಇದು ಎಲ್ಲಿ ಅಂದರೆ ಬಿಲ್ಲೇ ಚಾಮರಾಜಪೇಟೆ ಅಂತ ಇತ್ತು. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬಿಲ್ಲಲ್ಲಿ ಒಂದು ಅಡ್ರೆಸ್ ಇರುತ್ತೆ, ಇವರೊಂದು ಅಡ್ರೆಸ್ ಕಳಿಸ್ಬಿಡ್ತಾರೆ. ಅಂದರೆ ಇವೇ ಬಿಲ್ಲೆಲ್ಲ ಮಾಡಿ ಚೇಂಜ್ ಮಾಡಿ ನೋಡೋಣ. ಇವಾಗ ಚಾಮರಾಜಪೇಟೆ ಆದರೆ ಅಲ್ಲಿಂದ ಬಾಡಿಗೆ ಬೇರೆ ಸಿಗುತ್ತೆ. ಏನಾದರೂ ಬೇಗ ಇದು ಅನ್ಲೋಡ್ ಅಂದರೆ
ಫುಲ್ ಲೋಡ್ ಆಗೈತೆ, ತೋರಿಸ್ತೀನಿ ಎಷ್ಟಾಗೈತೆ ಏನು ಅಂತ. ವೆಯ್ಟು ಸ್ವಲ್ಪ ಎಲ್ಲ ಹಿಂದೆ ಹಾಕಿಸ್ತೆ, ಮುಂದೆಗಡೆ ಹಾಕ್ಬಿಡ್ತಾಯಿದ್ರು. ಮುಂದೆಗಡೆ ಎಲ್ಲ ಒಂದು 3 ಲೈನ್ ಹಾಕೋರೆ, ಹಿಂದೆ ಮಾತ್ರ 4 ಲೈನ್. ಅಂದರೆ ಬಿಲ್ಲು ಇನ್ನೂ ಕೊಟ್ಟಿಲ್ಲ. ಅದೇನೋ ಆ ದೊಡ್ಡ ಗಾಡಿ ಐತಲ್ಲ, ಅದು ಇಲ್ಲಿಗೆ ಹಾಕ್ಬೇಕಂತೆ, ಈ ಗಾಡಿ ಅಲ್ಲಿಗೆ ಹಾಕ್ಬೇಕಂತೆ. ನನ್ನ ಗಾಡಿ ಓಡಿಸ್ಬೇಕು ಅಂತ ಭಾರಿ ಆಸೆ ಪಟ್ಟರು, ಅದಕ್ಕೆ ಓಡಿಸ್ಲಿ ಅನುಭವ ತಗೊಂಡ್ಲಿ. ಇವಾಗ ನಾವು ದೊಡ್ಡ ಗಾಡಿ ಓಡಿಸಿ ಕ್ಯಾಂಟ್ರು, ಇದು ಕಂಪ್ನಿ ಗಾಡಿ. ಹುಷಾರ್ ಗುರು, ಎಗರಿಸ್ಬಿಟ್ಟು ಅಲ್ಲಿ ಲೋಡ್ ಐತೆ. ಓ ಲಾಕ್ ನೈ ಹೋಗ ಕೇಸೆ ಡೋರ್ ಎಲ್ಗನ ಹೊಡೆದ್ಬಿಟ್ರೆ ಆಮೇಲೆ ಪಕ್ಕದಲ್ಲಿ ಗಾಡಿಗಳು ಇರ್ತಾವಲ್ಲ, ಬಡ್ದು ಬಿಡ್ತದೆ. ಏನು ಗುರು ಇಷ್ಟು ಬೇಗ ತಂದ್ಬಿಟ್ಟೆ? ಮಿರರ್ ಬೇರೆ ಕಾಣಿಸಲ್ಲ ಅಂತ ಇದ್ರಪ್ಪ ಈ ಗಾಡಿದು, ಏನು ಕತ್ತೇನೋ. ನಮಗೆ ಸ್ಲಿಪ್ಪರ್ ಬಿಟ್ಟು ಓಡಿಸೋ ಅಭ್ಯಾಸ. ನಿಜವಾಗ್ಲೂ ಹೆಂಗೆ ಓಡಿಸ್ತಾರೋ ಗುರು ಈ ಗಾಡಿಗಳನ್ನೆಲ್ಲ. ಯಪ್ಪ ಸ್ಟೇರಿಂಗ್ ಗುರು ಅಲ್ಲ ಓಡ್ಸಕ್ ಬರಲ್ಲ, ಗುದ್ಬಿಡೋಣ ಅಂತ ನೀನು ಪ್ಲಾನು. ಹೆಂಗೋ ಕಂಪ್ನಿ ಗಾಡಿ ಗುದ್ಬಿಟ್ಟು ನನ್ನ ಗಾಡಿ ಇಲ್ಲೇ ನಿನ್ಸ್ಕೊಂಬಿಡೋಣ ಅಂತ ನೀವೆಲ್ಲ ಪ್ಲಾನು. ನಮಗೆ ಗೊತ್ತೇ, ಅಲ್ಲಿಗೆ ಹಾಕ್ಬೇಕಂತೆ, ಮುಂದೆ ಹಾಕು. ಯಪ್ಪ ಓಡ್ಸಕ್ಕಾಗಲ್ಲ ಅಂತ ಆಗ್ತಾ ಇಲ್ಲ ಗುರು. ಓ ಸ್ಟೇರಿಂಗ್ ಟೈಟು. ಲಲಿತ್ ಪುಲಾವ್ ಸಾಕು ನೋಡಿ, ಹೊಗೆ ಹೆಂಗೆ ಬಿಡ್ತಾರ. ಉಂಡೆಪಾಳ್ಯ ಸಿಗ್ನಲಲ್ಲಿ ಇದ್ದೀನಿ. ಯಾರೋ ಪಾಪ ಆಟೋದವ್ರಿಗೆ ಕಾರಲ್ಲಿ ಒಂದು ಹುಡುಗಿನೂ ಮತ್ತೆ ಒಂದು ಹುಡುಗ ಏನು ಕೆಟ್ಟಾಗಿ ಬೈದು ಹೊಡಿತಾ ಬಿದ್ದವಳೆ. ಆ ಹುಡುಗಿ ಕೊಳ್ಪಟ್ಟಿ ಹಿಡ್ಕೊಂಡು ಹೊಡಿಯೋಕ್ಕೆ ಬಂದವಳೆ. ಬಟ್ ನಾನು ಹೋಗ್ತಾ ಇದ್ದೆ, ನಾನು ತುಂಬ ದೂರದಲ್ಲಿದ್ದೀನಿ. ಅಲ್ಲಿಗೆ ಯಾರ ಮೇಲೆ ಯಾರು ಕೈ ಮಾಡಬಾರ್ದು, ಕೆಟ್ಟಾಗಿ ಬೈದು ಆ ಹುಡುಗಿ ಅವನು ಕಾರ್ ಓಡಿಸ್ತಾ ಇರೋನು ಸುಮ್ಮನೆ ಅವನು ಆ ಕಡೆ ಕುಂತಿರೋಳು ಕೊಳ್ಪಟ್ಟಿ ಹಿಡ್ಕೊಂಡು ಎಳ್ಕೊಂತಾವಳು ಈಚೆಗೆ ಆಟೋದವ್ರನ್ನ. ಅವರು ಏನೋ ಕಡಿಮೆ ಇರಲಿಲ್ಲ, ಹೋಗಿ ಹಿಡ್ಕೊಂಡು ಎರಡು ಕೊಡೋಕ್ಕೆ ಹೋದ್ರು ಆಟೋದವರು. ಪಾಪ ಸಣ್ಣಗವ್ರೆ ಜನ. ದೈಹಿಕವಾಗಿ ಮನುಷ್ಯ ವೀಕ್ ಇದ್ದ ಅಂತ ಗೊತ್ತಾದರೆ ಅವನ ಮೇಲೆ ಕೈ ಮಾಡೋಕ್ಕೆ ಹೋಗ್ಬಿಡ್ತಾರೆ. ತುಂಬ ಇವನು ವೀಕ್ ಅವನೇ, ಇವನು ಬಡಪಾಯಿ ಅನ್ನೋ ಥರ ಗೊತ್ತಾದರೆ ಅವನ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಾರೆ. ಅದೇ ಜಾಗದಲ್ಲಿ ಯಾರಾದರೂ ಬೇರೆಯವರು ಕಾರಲ್ಲಿರೋರು ಆಗಿದ್ರೆ ಅವ್ರು ಅಷ್ಟೊಂದು ಅಗ್ರೆಷನ್ ಆಗ್ತಾಯಿದ್ರು. ಅವರು ಏನೋ ಸಣ್ಣ ಪುಟ್ಟ ತಪ್ಪಾಗಿರ್ತದೆ, ಅದಕ್ಕೆ ಅಮ್ಮ ಅಕ್ಕ ಆ ಮಗ ಈ ಮಗ ಅಂದ್ಕೊಂಡು ಎಳೆದು ಹೊಡೆಯೋಕ್ಕೆ ಬರ್ತಾವೆ. ಹುಡ್ಕೊಂಡು ತಿನ್ನೋರ ಮೇಲೆ ಮತ್ತು ಬಡಪಾಯಿಗಳ ಮೇಲೆ, ವೀಕ್ ಇರೋರ ಮೇಲೆ ಯಾರು ಯಾವತ್ತೂ ಅವ್ರನ್ನ ಕೀಳಾಗಿ ನೋಡಬಾರ್ದು, ಅವ್ರ ಮೇಲೆ ಅಲ್ಲೇ ಮಾಡೋಕ್ಕೆ ಹೋಗಬಾರ್ದು. ತಪ್ಪದು. ಅವ್ರು ಹೆಂಗಿರಲಿ, ವೀಕ್ ಆಗಿರಲಿ ಸ್ಟ್ರಾಂಗ್ ಆಗಿರಲಿ, ಹೆಂಗಾದ್ರೂ ಇರಲಿ, ತಪ್ಪು ಮಾಡೋದು ಎಲ್ಲರೂ ಸಹಜ. ಅದನ್ನು ಕಾಮಾಗಿ ಬಗೆಹರಿಸ್ಕೊಳಂಗೆ ನೋಡಬೇಕು. ಕೋಪ ಎಲ್ಲರಿಗೂ ಬರುತ್ತೆ. ಜೋರಾಗಿ ಮಾತಾಡಿದ್ರು ಒಂದು ಮಾತು ಕರೆಕ್ಟಾಗಿ ಬರ್ಬೇಕು ಬಾಯಲ್ಲಿ. ಬೇಡಣ್ಣ, ಬೇಡ ಐತಲ್ಲ ನನ್ನ ಹತ್ರ. ಆ ಅಮ್ಮ ಹುಡುಗಿ ಏನು ಹಿಂಗೆ ಹಿಡ್ಕೊಳ್ತಾವಳು ಬಂದು, ಪಾಪ ಆ ವಯ್ಯನ ಹಿಂಗೆ ಹಿಡ್ಕೊಂಡು ಏನು ಎಳೆದಾಡ್ತಾವಳೆ. ಯಾರಿಗೆ ಆಗಲಿ, ಒಬ್ಬ ಗಂಡಸ್ಗೆ ಇನ್ನೊಂದು ಹೆಣ್ಣು ಬಂದು ಕೊಳ್ಪಟ್ಟಿ ಹಿಡ್ಕೊಂಬಿಟ್ಟ ಅಂದರೆ ಪಿತ್ತ ನೆತ್ತಿಗೆ ಎತ್ತಿಬಿಡ್ತದೆ. ಅವ್ನು ಹೋದ, ಆ ಹುಡುಗಿ ಮೇಲೆ ಕೈ ಎತ್ತಲಿಲ್ಲ ಅವನು. ಇನ್ನೊಬ್ಬ ರೇಗಾಡ್ತಾ ಇದ್ನಲ್ಲ ಅವನ ಹತ್ರ ಹೋದ. ಅವನು ಹೊಡೆದಾಡ್ಲಿಲ್ಲ. ಅವ್ರು ಯಾರೋ ಬಂದರು ಪಾಪ, ಬಿಡಿಸಿದ್ರು. ಹೋಗಪ್ಪ ಅವೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ ಅಂತ. ಸಣ್ಣ ಪುಟ್ಟ ಆತವೆ. ಹೌದು, ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ, ನಾನು ಹೋಗಬೇಕು ನೀನು ಹೋಗಬೇಕು ಅನ್ನೋದು ಬರದಲ್ಲಿ ಇರ್ತದೆ. ಅಲ್ಲಿ ಟಚ್ ಏನಾಗಿಲ್ಲ.
ಮಾಮೂಲಿ ಗೊತ್ತಲ್ಲ, ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಎಲ್ಲ ಹಿಂಗೆ ಬರ್ತಾವೆ ಗಾಡಿಗಳು. ರೋಡ್ ಈ ಕಡೆ ಬ್ರಿಡ್ಜ್ ಮೇಲಿಂದನೂ ಬರ್ತವೆ, ಆ ಕಡೆ ಸರ್ವಿಸ್ ರೋಡಿಂದನೂ ಬಂದು ಹಿಂಗೆ ಬರಬೇಕು ಒಂದೇ ಕಡೆಗೆ. ಅವಾಗ ಏನಾಗುತ್ತೆ, ನಾನು ಹೋಗ್ಬೇಕು ನೀನು ಹೋಗ್ಬೇಕು, ನಾನು ಹೋಗಿ ನೀನು ಹೋಗ್ಬೇಕು ಅನ್ನೋ ಇದರಲ್ಲಿ ಹಂಗಾಗುತ್ತೆ. ತಾಳ್ಮೆ ಇಲ್ಲದೆ ಇರೋರು ಜಗಳಕ್ಕೆ ನಿಂತ್ಕೊಂತಾರೆ. ಸ್ನೇಹಿತರೆ ಬಂದೆ ಚಾಮರಾಜಪೇಟೆ, ಇಲ್ಲೇ ರೈಟು ಒಳಗಡೆ ಹೋಗ್ಬೇಕು. ಡೆಲ್ಲಿ ರಾಜಸ್ಥಾನಿಂದ 128 ಕೇಸ್ ಐತೆ. ಹಾಕ್ಲಾ ಅಲ್ಲಿ? ಚಿಕ್ಕದು ಜಾಗ ಸಂಧಿ, ಕಾರೆಲ್ಲ ನಿಲ್ಲಿಸ್ಬಿಟ್ಟವ್ರೆ. ಹಾಕಿ ಅಂದರೆ ಎಲ್ಲ ಹಾಕೋದು ಸಾರ್? ಸ್ನೇಹಿತರೆ ಅನ್ಲೋಡ್ಗೆ ಹಾಕಿದ್ದೀನಿ ನೋಡಿ, ಇಲ್ಲೊಂದು ಚಿಕ್ಕ ಜಾಗ ಐತೆ, ಇಲ್ಲೇ ಅನ್ಲೋಡ್ ಮಾಡ್ತಾವ್ರೆ. ನೆಕ್ಸ್ಟು ಪೋರ್ಟರಲ್ಲಿ ಮಾಡಬೇಕು. ಆನ್ ಮಾಡಿದ್ದೀನಿ, ಬೀಳುತ್ತೋ ಅಲ್ವೋ ಗೊತ್ತಿಲ್ಲ. ಇನ್ನೂ ಒಂದು 40 ಬಾಕ್ಸ್ ಇರ್ಬೋದು. ಸ್ನೇಹಿತರೆ ಅನ್ಲೋಡ್ ಆಯಿತು. ಒಂದು ಬೊಮ್ಸಂದ್ರ ಅಲ್ಲಿಗೆ ಬಾಡಿಗೆ ಎತ್ತಿದ್ದೀನಿ, ಪಿಕಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವಾಗ ಅನ್ಲೋಡ್ ಮಾಡಿದ್ಮೇಲೆ ಇದು ಆಫೀಸು, ಅಲ್ಲಿ ಗೋಡನ್ ಮಾಡ್ಕೊಂಡವ್ರೆ. ಸೈನೆಲ್ಲ ಹಾಕ್ಸ್ಕೊಂಡು ಟಿವೋಡಿಗೆ ಇಸ್ಕೊಂಡು ಹೊರಟೆ. ಚಾಮರಾಜಪೇಟೆನಲ್ಲಿದ್ದೀನಿ. ಇಲ್ಲಿಂದ ಏನು ಬಾಡಿಗೆಗಳಿಗೇನು ಬರೋಣ. ಲಾಸ್ಟ್ ಟೈಮು ಇದೇ ಥರ ಬಾಡಿಗೆ ಇಲ್ಲಿಗೆ ಬಂದಿದ್ದೆ. ಆವಾಗಲೂ ಒಂದು ಒಳ್ಳೆ ಬಾಡಿಗೆ ಬಿದ್ದಿತ್ತು. ರಿಟರ್ನು ಎಲ್ಲಿ ಗೊತ್ತಾ, ತುಮಕೂರು ಕಡೆ ಏನೋ ಬಿದ್ದಿತ್ತು. ತುಮಕೂರಿಗೆ ಬಿದ್ದಿತ್ತು ಚಾಮರಾಜಪೇಟೆಯಿಂದ. ಬಟ್ ಇವತ್ತು ಆ ಥರ ಬಾಡಿಗೆ ಸಿಗಲಿಲ್ಲ, ಬೊಮ್ಸಂದ್ರಾಗ ಬಿದ್ದೈತೆ. ಇರಲಿ ಹೋಗೋಣ. ಒಂದೇ ಆದರೆ ಒಂದೇ ಮಾಡೋಣ, ಇನ್ನೊಂದಾದರೆ ಇನ್ನೊಂದು ಮಾಡೋಣ. ಏನೋ ಅಲ್ಯೂಮಿನಿಯಮ್ ಇದೆಯಂತೆ, ಲೇಟ್ ಆಗ್ಬೋದು ಮೋಸ್ಟ್ಲಿ. ನೋಡೋಣ ನೋಡಿಂಗಿಲ್ಲ. ಅಲ್ಯೂಮಿನಿಯಂ ಫ್ರೇಮ್ ಅಂದರೆ ಜಾಸ್ತಿ ಇದ್ದರೆ ಲೇಟ್ ಆಗುತ್ತೆ, ಕಡಿಮೆ ಇದ್ದರೆ ಒಂದು 4-5 ಇದ್ದರೆ ಬೇಗ ಆಗೋಗ್ಬಿಡೋದು. 4-5ಕ್ಕೆಲ್ಲ ಯಾರು ಗಾಡಿ ಬುಕ್ ಮಾಡ್ತಾರಲ್ವ? ಚಿಕ್ಕ ಗಾಡಿ ಬುಕ್ ಮಾಡಿ 100-200 ಕೈಗೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಅವ್ರಿಗೆ 10 ಅಡಿ ಇದ್ರೂ ಹಾಕೊಂಡು ಹೋಗೋಣ ಅಂತ ಹಾಕಿ ಕಳಿಸ್ಬಿಡ್ತಾರೆ. ಎಲ್ಲರೂ ಹಂಗೆ ಮಾಡಲ್ಲ, ಕೆಲವರು ಪಕ್ಕ ಇರ್ತಾರೆ. ನಮಗೆ 10 ಅಡಿ ಮೆಟೀರಿಯಲ್ ಇತ್ತಾ, ಅಲ್ಲಿ ಒಂದಿರಲಿ 10 ಅಡಿ ಗಾಡಿನೇ ಬುಕ್ ಮಾಡ್ತಾರೆ. ನೋಡೋಣ ಎಷ್ಟಿದೆ ಈಗ. अल्यूमिनियम लोडिंग लोकेशन अंदर दिखा रहा है. पूछता हूँ 1 मिनट. ಹಲೋ ಹಾಂ ಸರ್, ಅದೇ ಗ್ರೀನ್ ಕಲರ್ ಗೇಟ್ ಇದೆಯಲ್ಲ SBI ATM ಪಕ್ಕದಲ್ಲಿ, SBI ಗೇಟ್ ಒಳಗಡೆನಾ? ಏನು ಹೇಳೋದು ಸೆಕ್ಯೂರಿಟಿಗೆ, ಯಾರು ಏನು ಅಂತ ಕೇಳ್ತಾವ್ರೆ. ಸ್ಕಾಫೋಲ್ಡಿಂಗ್. भैया बात कर लो, पूछो कंफर्म कर लो इधर ही क्या. हेलो इधर मैं कंडक्टर में भेजना है. इधर सेट है. तो ये गेट के अंदर है क्या? ಏನು ಎಲ್ಲ ಹಿಂಗೈತಿ. ಆಯ್ತಾ? ಸೇಮ್ ಅಷ್ಟೇ ಬರುತ್ತಣ್ಣ. 407 ಇದೆ, ಸೇಮ್ 2 ಇರುತ್ತೆ. ಕೆಲವ್ರು ಏನು ಮಾಡಿರ್ತಾರೆ, ಇನ್ನು ನೀವು ಹೇಳ್ದಂಗೆ ಇವಾಗ ಬಂದಿತ್ತಲ್ಲ ಚಿಕ್ಕ ಗಾಡಿ ಇದು ಮಾಡ್ಕೊಂಬಿಟ್ಟಿರ್ತಾರೆ, ಯಾವ್ದು ಬೇಕೋ ಅದು ತೊಗೊಂಬರ್ತಾರೆ. ನಮ್ದು ಇವಾಗ ಸೇಮ್ 407 ನಿಮ್ಗೆ 9 ಅಡಿ ಬರುತ್ತೆ ಕೆಲವೊಂದು. ಇವಾಗ ಹೊಸ ಗಾಡಿಗಳು ಬಂದು 10 ಅಡಿ ಬರ್ತವೆ, ನಮ್ದು 10 ಅಡಿ ಐತೆ.
ಅದೇ ಇವೆಲ್ಲ ಹೋಗ್ಬೇಕು, ಅದಕ್ಕೋಸ್ಕರ ಜಾಸ್ತಿ ಮೆಟೀರಿಯಲ್ ಆಗುತ್ತೆ. ಇದು ಆ್ಯಂಗಲ್ ಎಲ್ಲ ಇದೆಯಾ ಕಬ್ಬಣದು? ಯಾವ ಅವೆಲ್ಲ ಇವು ಮಾತ್ರ ಅಲ್ಯೂಮಿನಿಯಂ ಮಾತ್ರನಾ? ಹಾಂ. ಆವಾಗಲೇ ಒಂದು ಗಾಡಿ ಬುಕ್ ಮಾಡಿದ್ರಂತೆ, ಯಾರೋ ಚಿಕ್ಕ ಗಾಡಿ ತಂದಿದ್ರಂತೆ. ಕೆಲವ್ರು ಮಾಡ್ತಾವ್ರು ಹಂಗೆ 407 ಅಂತ ಅಂದ್ಬಿಟ್ಟು ಯಾವುದೋ ಚಿಕ್ಕ ಗಾಡಿ ಇವಾಗ ಆ ಥರ ಮಾಡ್ತಾರಲ್ಲ, ಅದಕ್ಕೆ ನಮ್ಗೆ ಇವಾಗ ನಮ್ಮ ಗಾಡಿ ಆಗುತ್ತೆ ಅಂದ್ರೂ ಅವ್ರು ಒಪ್ಪಲ್ಲ. ಇಂಟ್ರಾ ಗಾಡಿಗಳು ತೊಗೊಂಬಂದ್ಬಿಡ್ತಾರೆ, 8 ಅಡಿ 9 ಅಡಿ ಮತ್ತು ಅಶೋಕ್ ಲೇಲ್ಯಾಂಡ್ ದೋಸ್ ಗಾಡಿಗಳನ್ನ ತೊಗೊಂಬರ್ತಾರೆ 407ಗೆ. ಅವಾಗ ಏನಾಗುತ್ತೆ, ಬೇರೆ ಗಾಡಿನ ಅಂದಿದ ತಕ್ಷಣ ಇವ್ರು ಚಿಕ್ಕ ಗಾಡಿ ತರ್ತಾರೆ ಅಂದ್ಬಿಟ್ಟು ಆಗಲ್ಲ ಅಂದ್ಬಿಡ್ತಾರೆ ಮೊದಲೇ. ಇವ್ರು ಕೇಳಿದ್ರು, ನಾನು ಹೇಳಿದೆ ಸರ್ ನಮ್ದು ಈ ಥರ ಐತೆ 10 ಅಡಿ ಐತೆ ಅಂದರು. 10 ಅಡಿ ಐತೆ ಅಂತಲೇ ಹೇಳಿದೆ. ಸರಿ ಬನ್ನಿ ಅಂದರು. ಡೋರ್ ಓಪನ್ ಮಾಡ್ತಿದ್ದಂಗೆ ಅವರೇ ಹೇಳಿದ್ರು ಆರಾಮಾಗಿ ಆಗುತ್ತೆ ಅಂತ. ಇಲ್ಲಿರೋದೆಲ್ಲ ತುಂಬೋದು, ಕಬ್ಬಣದೆಲ್ಲ ಐತಲ್ಲ ಅದೆಲ್ಲ ತುಂಬೋದು ಬೇಕಾದರೆ, ಬಟ್ ಅಲ್ಯೂಮಿನಿಯಂ ಮಾತ್ರ ಅಂತೆ. ಸ್ನೇಹಿತರೆ ಲೋಡ್ ಆಯಿತು, ಅದೇನು ಲೊಕೇಶನ್ ಹತ್ರ ಹೋಗಬೇಕು. ಒಬ್ಬರೇ ಮಾಡ್ತಾ ಇದ್ದೀರಾ? ಎಲ್ಲ ಹೋಗಿದ್ರೆ ಯಾರೋ ಕರ್ಕೊಂಬರ್ಲಿಲ್ವಾ? ಸೊ ಇದರಲ್ಲೇ ಹಾಂ, ಇದು ಹೋಟೆಲ್ ಚಾರ್ಜ್ ಇದೆಯಲ್ಲ, ಹಾಂ, ಅದರಲ್ಲ ಎಕ್ಸ್ಟ್ರಾ ಲೇಬರ್ ಚಾರ್ಜ್ ಹಾಕಿದ್ವಿ. ಲೇಬರ್ ಚಾರ್ಜಾ ಆ್ಯಡ್ ಮಾಡಿಸ್ತೀರಾ? ಸರಿ ಮಾಡೋದು ನಮ್ಮ ಮಕ್ಕಳು ನಾವೇ ಮಾಡ್ತಾ ಇದೀವಿ ಅಂದರೆ ಮಾಡಿರಿ ಅಂತ. ಹಾಂ ಮಾಡಿ ಅದರಲ್ಲಿ ಏನಿಲ್ಲ, ಕೊಡ್ತೀನಿ ಬೇಕಾರೆ. ಎಷ್ಟು ಮಾಡಿಸ್ತೀರೋ ಅಷ್ಟು ಕೊಡ್ತೀನಿ. ನೀವು 500 ಮಾಡಿಸ್ತೀರಾ 1000 ಮಾಡಿಸ್ತೀರಾ, ಒಟ್ಟಿನಲ್ಲಿ ಇವಾಗ ವೇಟಿಂಗ್ ಲೇಟ್ ಆದರೆ ವೇಟಿಂಗ್ ಚಾರ್ಜ್ ಬರ್ತದೆ. ಅದು ಕೊಡ್ತೀನಿ. ಸರಿ ಸ್ನೇಹಿತರೆ, ಅನ್ಲೋಡ್ ಆಯಿತು. ಅನ್ಲೋಡ್ ಆಗೋಷ್ಟರಲ್ಲಿ 6 ಕಾಲ್ ಆಯಿತು. ಲೋಡ್ ಮಾಡಬೇಕಾದ್ರೆ ಅಲ್ಲೇ 1.5 ಅವರ್ ಮಾಡಿದರು. ಇಲ್ಲಿ ಅನ್ಲೋಡ್ ಮಾಡಬೇಕಾದ್ರೂ ಟೋಟಲ್ಲು 2.5 ಅವರ್ ಕರೆಕ್ಟಾಗಿ ಆಗಿತ್ತು. ಇವಾಗ ಟೈಮ್ 6 ಕಾಲ್ ಆಯಿತು. ಎಂಡ್ ಮಾಡಿದ್ದೀನಿ. 2279 ರೂಪಾಯಿ ಬಂದೈತೆ, ಇನ್ನೂ ಕೊಟ್ಟಿಲ್ಲ ಅಮೌಂಟು. ಇವಾಗ ಇಲ್ಲಿಂದ ಯಾವುದು ಬೀಳಲ್ಲ ಆರ್ಡ್ರು, ನನಗೆ ಗೊತ್ತು. 6 ಗಂಟೆ 6 ಕಾಲ್ ಆಯಿತು. ಅಕಸ್ಮಾತ್ ಏನಾದರೂ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ, ಇಲ್ಲ ಅಂದರೆ ಈ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದ ಎಲ್ರಿಗೂ. ಲವ್ ಯು.